ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಕಾಂಗ್ರೆಸ್ ಅಧ್ಯಕ್ಷನಿಗೆ, ಕೆಪಿಸಿಸಿ ಅಧ್ಯಕ್ಷನಿಗೆ ಅವರು ನನಗೆ ಪೊಲಿಟಿಕಲಿ ಅಡ್ವೈಸ್ ಮಾಡಲಿಕ್ಕೆ ಮತ್ತು ಮೀಡಿಯಾ ಕಮ್ಯುನಿಕೇಷನ್ಗೆ ಎಲ್ಲದಕ್ಕೂ ಕೂಡ ಅವರು ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರ ಕಾಂಗ್ರೆಸ್ ಕಚೇರಿಯಲ್ಲಿ ಅವ್ರಿಗೊಂದು ಜಾಗ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಅನೇಕರು ನನ್ನ ವಿಚಾರದಲ್ಲಿ ಸಂಪರ್ಕ ಮಾಡುವಂಥವ್ರು ಪಕ್ಷಕ್ಕೆ ಸಂಬಂಧಪಟ್ಟಂಗೆ, ನನಗೆ DCMಗೆ ಬೇರೆ ಅಡ್ವೈಸರ್ಸ್ ಇದ್ದಾರೆ, ಆದರೆ ಪಕ್ಷದ ವಿಚಾರದಲ್ಲಿ ನನಗೆ ಸಂಪರ್ಕ ಮಾಡಲಿಕ್ಕೆ, ನಾಯಕರುಗಳ ಸಂಪರ್ಕ ಮಾಡಲಿಕ್ಕೆ ಕೂಡ ಅವರು ನನಗೆ ಸಹಕಾರವನ್ನ ಅವರು ಕೊಡ್ತಾರೆ. ಸೊ ನಾನು ಮಾಧ್ಯಮ ಲೋಕದ ಕೆಲಸ ಮಾಡ್ತಿದ್ದಂತ ಒಬ್ಬ 35-40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದ್ದಂತ ದೀಪಕ್ ತಿಮ್ಮಯ್ಯನವ್ರನ್ನ ಅವರು ವಿಶೇಷವಾಗಿ ಮಕ್ಕಳನ್ನ ನಾಯಕರಾಗಿ ತಯಾರು ಮಾಡ್ತಾ ಇದ್ದಂತ ಒಂದು ವಿಶೇಷವಾದಂತ ಗುಣ, ವರ್ಬ್ಯಾಟಲ್ ಅವರೊಂದು ಸಂಸ್ಥೆ ನಡೆಸಿಕೊಂಡು NGO ಆರ್ಗನೈಸೇಷನ್ ಮಕ್ಕಳಿಗೆ ಒಳ್ಳೊಳ್ಳೆ ಭಾಷಣಗಳನ್ನು ಮಾಡಬೇಕು ಅನ್ನೋದು ಅವರೊಂದು ಹವ್ಯಾಸ. ಸೊ ಆ ಕೆಲಸ ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಅದು ನಾನು ನೋಡಿ ಗಮನಿಸಿದೆ. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋವರ್ಸ್. ಹಂಗೆ ಅವ್ರಿಗೆ ನೋಡ ಹಿಂದೆ ನೋಡ್ರಿ, ಅಲ್ಲಾರ ಅವರೊಬ್ಬ ನಾಯಕರಾಗಿದ್ದದ್ದು, ಅವರು ನಾಯಕರುಗಳನ್ನ ತಯಾರು ಮಾಡುವಂತ ಒಂದು ದೊಡ್ಡ ಗುಣ ಇತ್ತು. ಸೊ ನನಗೂ ಅದು ಜೆಲ್ ಆಯ್ತು. ನನಗೂ ಕೂಡ ನಾಯಕರುಗಳನ್ನ ತಯಾರು ಮಾಡಬೇಕು ಈ ದೇಶಕ್ಕೆ, ಈ ಸಮಾಜಕ್ಕೆ ಅನ್ನೋದು ನಮ್ಮೆಲ್ಲರ ಆಸೆ. ಆ ದೃಷ್ಟಿಯಲ್ಲಿ ಇವತ್ತು ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಸೊ ಆಮೇಲೆ ನಮ್ಮ ಫಿಲಾಸಫಿ, ನಮ್ಮ ಕಾಂಗ್ರೆಸ್ ಪಾರ್ಟಿಯ ತತ್ವ ಎಲ್ಲ ಕೂಡ ಅನೇಕ ಸಂದರ್ಭದಲ್ಲಿ ಅವ್ರ ಸಲಹೆಗಳನ್ನ ಕೇಳ್ತಾ ಇದ್ದಾಗ ಕೂಡ ನನಗೆ ಬಹಳ ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ದು ನನಗೆ ನಾವೆಲ್ಲ ಉಪಯೋಗಿಸ್ಕೊಂಡಿದ್ದೇವೆ. ಆ ದೃಷ್ಟಿಯಿಂದ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಎನರ್ಜಿ, ಸೊ ತಾವೆಲ್ಲ ಮಾಡಬೇಕು ಅಂತ. ದೆನ್ ಬಹಳ ಸಂತೋಷದಿಂದ ನಿಮ್ಮ ಹತ್ರ ಎಲ್ಲ ಕೇಳಿ, ನಿಮ್ಮಂತ ಫ್ರೆಂಡ್ಸ್ ಹತ್ರ ಕೇಳಿ, he has come to a conclusion that he should be a part of the Indian National Congress. So ಅವ್ರಿಗೆ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. And he will be available for you for the entire ನನ್ನ ಪಾರ್ಟಿ ಜೊತೆಗೆ ಎನಿ ಕಾಂಗ್ರೆಸ್ ಪಾರ್ಟಿ ಡಿಬೇಟ್ಸ್ಗೆ ಇವ್ರನ್ನು ಕೂಡ ನ್ಯಾಷನಲ್ ಲೆವೆಲ್ ಅಲ್ಲಾಗ್ಲಿ, ಸ್ಟೇಟ್ ಲೆವೆಲ್ ಅಲ್ಲಾಗ್ಲಿ, ಇಂಗ್ಲಿಷ್ ಅಲ್ಲಾಗ್ಲಿ, ಕನ್ನಡದಲ್ಲಾಗ್ಲಿ ಎಲ್ಲಿ ಬೇಕಾದ್ರೂ ನೀವು ಅವನ್ನ ಆಹ್ವಾನಿಸಬಹುದು. ಸರ್, ಯಡಿಯೂರಪ್ಪ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಬಳಿ ಕ್ಷಮೆ ಕೇಳಿಸ್ತಾರಂತ. ಯಾಕಂದ್ರೆ HL ಮುಚ್ಚಿಸ್ತೀನಿ ಅಂತ ಅವ್ರ ಬಾಯಲ್ಲಿ ಹೇಳ್ತಿದ್ರು, HL ಮುಚ್ಚಿಲ್ಲ. ಈ ರೀತಿ ಸುಳ್ಳುಗಳು ಹೇಳಿದ ಬರ್ತಾರೆ. ರಾಹುಲ್ ಗಾಂಧಿ ಅವರ ಬಳಿ ನೀವು DK ಶಿವಕುಮಾರ್ ಅವರು ಕ್ಷಮೆ ಕೇಳಿಸ್ತಾರ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ. HL ಮುಚ್ಚಿಸ್ತೀನಿ ಅಂತ ಹೇಳಿದ್ರು, ಮುಚ್ಚಿಲ್ಲ. HL ಮುಚ್ಚೋಗುತ್ತೆ ಅಂತ ಹೇಳಿದ್ರು, ಆದ್ರೆ HL ಮುಚ್ಚಿಸುವಂತ ಕೆಲಸವನ್ನ ಮೋದಿ ಅವರು ಮಾಡಿಲ್ಲ, ಇನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಬೇಕು. ಆ ಕೆಲಸವನ್ನ DKಶಿ ಅವರು ಮಾಡಿಸ್ತಾರ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ಅಂತ. ಈಗ ಈ ಸಂದರ್ಭದಲ್ಲಿ ನಾನು ಅದನ್ನು ಮಾತಾಡೋದು ಸೂಕ್ತ ಅಲ್ಲ. ಅವರು ಯಾವ ವಿಚಾರ ಕೇಳಿರೋದಂದ್ರೆ, ರಫೇಲ್ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಭರವಸೆ ಕೊಟ್ಟಿದ್ರು, ಮಾಡ್ಲಿಲ್ಲ ಅಂತ ಹೇಳಿದ್ರು. ಈಗ 8 ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆ ನಮ್ಮ ಅಂಕಿಅಂಶಗಳ ಪ್ರಕಾರ. ಪ್ರತಿ ಬಾರಿನೂ ಕೂಡ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಅಂತ. ಯಡಿಯೂರಪ್ಪನವರು ಯಾವುದು ಡಿಬೇಟ್ ಮಾಡೋದು ಬೇಡ. ಯಡಿಯೂರಪ್ಪನವರು ಈ ಸದ್ಯಕ್ಕೆ ಉತ್ತರ ಕೊಡಬೇಕಾಗಿದ್ದು ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ, ನಮ್ಮ ಬೇಡಿಕೆ, ಬರಗಾಲದ ಬೇಡಿಕೆ, ನರೇಗಾ ಸಂದರ್ಭದಲ್ಲಿ 150 ದಿನದ ಹಣ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂತ ಪಾಲುಗಾರಿಕೆ ಹಣ, ನಮ್ಮ ಹಕ್ಕು, ತೆರಿಗೆ ನಮ್ಮ ಹಕ್ಕು. ಆ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಅವರು ಕಣ್ಣೀರು ಯಾಕೆ ಕಣ್ಣೀರು ಬಂತು, ಇಷ್ಟು ಅವರು ಉತ್ತರ ಕೊಟ್ಟು ಆಮೇಲೆ ಮಿಕ್ಕಿದ್ ಮಾತಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.